ಏನಿವತ್ತು ಬೀದಿ ಬದಿ ವ್ಯಾಪಾರಿಗಳು ರಾಜ್ಯ ಸರ್ಕಾರದ ನಡೆಗೆ ಏನು ಆಕ್ರೋಶಗೊಂಡು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಿರುವಂಥ ಶಿವಗಂಗಾ ಬಸವರಾಜ್ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯಾದ್ಯಂತ ಏನು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಪ್ರತಿಭಟನೆ ಮಾಡ್ತಿರುವಂತಂದರೆ ಹಾಲು ಮತ್ತು ಟೀ ಮಾರಾಟವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಕಾರಣ ಅಂತಂದರೆ ಈಗ ನೋಟಿಸ್ಗಳು ಬರ್ತಾ ಇದೆ ಸರ್ ತೆರಿಗೆ ಇಲಾಖೆಯಿಂದ. ಸೊ ಆ ವಿಚಾರವಾಗಿ ಏನು ಹೇಳ್ತೀರಾ ಸರ್ ಈ ಕುರಿತಾಗಿ? ತಮಗೆಲ್ಲ ಗೊತ್ತಿದೆ, ಅವ್ರು ಏನಪ್ಪ ಅಂದರೆ ಇಷ್ಟು ದಿನ ಮಾಡ್ಕೊಂಬಂದಿರೋದೇ ಅದನ್ನು. ಏನಪ್ಪ ಅಂದರೆ ಏನು MNC ಕಂಪ್ನಿಗಳಿದೆ, ದೊಡ್ಡ ದೊಡ್ಡ ಕಂಪ್ನಿಗಳ ತೆರಿಗೆ ಮನ್ನಾ, ಸಾಲ ಮನ್ನಾ, ಅವ್ರಿಗೆ ಏನೇನು ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆ ಏನೇನು ಬೇಕೋ ಅವಕಾಶ ಮಾಡಿಕೊಡ್ತಾ ಬಂದರು. ಒಂದು ಕಡೆ ಕಾಂಗ್ರೆಸ್ನವ್ರನ್ನ ಈ ಥರ ಬೀದಿ ಬದಿ ವ್ಯಾಪಾರಿಗಳ ಥರನೇ ಕಂಡ್ರು. ಇಲ್ಲಿವರೆಗೂ ಬೀದಿ ಬದಿ ವ್ಯಾಪಾರಿಗಳ ಥರನ ಕಂಡು ನಮ್ಮ ಮೇಲೆ ಈ ED, CBI, IT ರೈಡ್ ಎಲ್ಲ ಮಾಡಿದ್ರು. ಈಗ ಮುಗೀತಲ್ಲ, ಕಾಂಗ್ರೆಸ್ನವ್ರೆಲ್ಲರೂ ಬಲಿ ಕೊಟ್ಟಾಯಿತು. ಈಗೇನು ಮಾಡಬೇಕು? ಯಾರು ಒಬ್ರು ದುಡ್ಡು ಕಿತ್ತು MNC ಕಂಪ್ನಿಗಳಿಗೆ ಕೊಡ್ಬೇಕಲ್ಲ. ಇವ್ರು ಸಾಕಿದಾರಲ್ಲ ಇವ್ರನ್ನ. ಭಾರತೀಯ ಜನತಾ ಪಕ್ಷ ಸಾಕಿರೋದು ಯಾರು ಅಂದರೆ ಅದಾನಿ, ಅಂಬಾನಿ, ಏನು MNC ಕಂಪ್ನಿಗಳು ಸಾಕಿದ್ದಾರೆ. ಅವ್ರನ್ನ ಬೆಳೆಸೋಕೆ ಏನಾರು ಒಂದು ಅವಕಾಶ ಬೇಕಲ್ಲ. ಹಂಗಾಗಿ ದುಡ್ಡು ಅವ್ರಿಗೆ ಕೊಡೋಕೆ ಏನಾರು ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಏನು ಮಾಡಿದ್ರು? ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಗದಾ ಪ್ರಹಾರ ಮಾಡಿದ್ದಾರೆ. ನಾವು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರು ಅವ್ರ ಪರವಾಗಿ ನಿಂತಿದ್ದಾರೆ. ಇವತ್ತು ಪೇಪರ್ ಸ್ಟೇಟ್ಮೆಂಟ್ ನೋಡಿರ್ಬೇಕು ತಾವು. ನಾನು ಸಹ ಅವ್ರ ಪರವಾಗಿರ್ತೀನಿ. ಕೂಡಲೇ ಈ ಥರ ಎಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಕು. ಇನ್ನೂ ಅವ್ರಿಗೆ ಏನಾದ್ರು ಸಿಟ್ಟಿತ್ತು ಅಂದ್ರೆ ಕಾಂಗ್ರೆಸ್ನವ್ರು ಇದ್ದೀವಿ, ತುಂಬ ಜನ ಇದ್ದೀವಿ, ಅವ್ರ ಮೇಲೆ ಅದನ್ನು ಗದ ಪ್ರಹಾರ ಮಾಡಲಿ. ಅದನ್ನು ಬಿಟ್ಟು ಸುಮ್ಮನೆ ಬೀದಿ ಬದಿ ವ್ಯಾಪಾರ ಏನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಯಾವುದೋ ಒಂದು ಉತ್ತಮವಾದ ಬಿಸ್ನೆಸ್ ಮಾಡ್ಕೊಂಡು ಏನೋ ಜೀವನ ಕಟ್ಕೊಳ್ತಾರೆ. ಅವ್ರ ಹೊಟ್ಟೆ ಮೇಲೆ ಹೊಡೆಯಬಾರ್ದು ಅಂತ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಸರ್, ಇದು ಪ್ರಮುಖವಾಗಿ ನೋಟಿಸ್ಕೊಡ್ತಿರೋದು ಕೇಂದ್ರ ಸರ್ಕಾರದ ಅಧೀನಂತ ರಾಜ್ಯ ಸರ್ಕಾರದ ಅಧೀನದಲ್ಲಿ ತಮ್ಮ ಕೇಂದ್ರ ಸರ್ಕಾರನ ಇನ್ಕಮ್ ಟ್ಯಾಕ್ಸಲ್ಲಿ ಯಾರಿಗೆ ಬರುತ್ತೆ? ಅಲ್ಲ ಸರ್, ಈಗ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದನೇ ನೋಟಿಸ್ಗಳು ಹೋಗಿರೋದು ಈಗ ಅವರಿಗೆಲ್ಲ. ಕೇಂದ್ರ ಸರ್ಕಾರದ ಒತ್ತಡದಿಂದನೇ ಬರೋದು. ಕೇಂದ್ರ ಸರ್ಕಾರ ನಮಗೆ ಸಂಬಂಧ ಇಲ್ಲ ಅಂತ ಒಂದು ಲೆಟ್ರ್ ಹೊಡ್ಸೋಕೆ ಕೇಳಿದ್ರೆ ನಾಳೆ ನಮ್ಮ ಸರ್ಕಾರದಿಂದ ಸ್ಟಾಪ್ ಮಾಡಿಸೋಣ. ಸರ್, ಈಗ ವಿಜೇಂದ್ರ ಅವರು ಹೇಳ್ತಾರೆ ಸಿದ್ದರಾಮಯ್ಯವ್ರಿಗೆ ಒಂದು ಹಪಾಪಿ ಇದೆ, ನಾವು ರಾಜ್ಯದಲ್ಲಿ GSTಯಲ್ಲಿ ಮೊದಲ ಸ್ಥಾನದಲ್ಲಿ ಬರಬೇಕಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡೋ ಕೆಲಸ ಮಾಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ವಿಜೇಂದ್ರ ಅವರು. ಈಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ನ ನಾವು ಕೊಡೋಕ್ಕೆ ಬರುತ್ತೆ ಅಂದರೆ ಅದು ಸರಿನೇ, ನಾವು ಕೊಡೋಕ್ಕೆ ಬರುತ್ತಾ? ನಿಮ್ಮ ಅನ್ಬೋದಾಗ ಹೇಳ್ರಿ. ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟದ್ದು ಯಾರು ಕೊಡ್ತಾರೆ? ಅದೆಲ್ಲ ಕೇಂದ್ರ ಸರ್ಕಾರದ ಹುನ್ನಾರ. ಅವ್ರು ಏನಂದರೆ ನಾನು ಹೇಳಿದ್ದೀನಿ ಹಿಂದೆನೇ, ಕಲ್ಲಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕಂಥ ಜನ ಎಲ್ಲದಕ್ಕೂ ರಾಜ್ಯ ಸರ್ಕಾರದ ಮೇಲೆ ಹಾಕೋದು. ವಿಜೇಂದ್ರ ಅವರೊಬ್ಬರು ಪ್ರಬುದ್ಧ ರಾಜಕಾರಣಿ, ಈ ಸಣ್ಣ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಇಂಥದ್ದನ್ನು ಪ್ರತಿಭಟಿಸ್ಬೇಕು. ಸಾಮಾನ್ಯ ಜನಗಳ ಪರವಾಗಿ ನಿಂತ್ಕೊಂಡ್ರೆ ಇವರು ರಾಜ್ಯಾಧ್ಯಕ್ಷ ಆಗ್ತಾರೆ. ಅದನ್ನು ಬಿಟ್ಟು ಇವರು ಅದರಲ್ಲೂ ರಾಜಕೀಯ ಬೆಳೆದು ನಾನೇನು ಮಾಡೋಕ್ಕಲ್ಲ. ಯಾಕಂದರೆ ವಿಜಯಣ್ಣರು ಹಿರಿಯರಿದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅವ್ರು ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಮನವಿ ಮಾಡಿ ಇಂಥದ್ದೆಲ್ಲ ಬೇಡ ಅಂತ ಮನವಿ ಮಾಡಿದ್ರೆ ನಿಜವಲ್ಲೂ ರಾಜ್ಯಾಧ್ಯಕ್ಷ ಆಗಕ್ಕೆ ಸರಿ ಆಗ್ತದೆ. ಸರ್, ಈಗ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಗ್ಯಾರಂಟಿಗೆ ಅವ್ರು ಹಣ ಫಿಲ್ ಮಾಡೋಕ್ಕಾಗ್ತಿಲ್ಲ. ಸೊ ಆ ಹಣವನ್ನು ಫಿಲ್ ಮಾಡೋಕ್ಕೋಸ್ಕರ ಈ ರೀತಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋರು ಕೇಂದ್ರ ಸರ್ಕಾರ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಆಮೇಲೆ ಗ್ಯಾರಂಟಿ ಹಣದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಗೆದ್ದು ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಈ 2 ವರ್ಷನೇ ನಾವು ಸರ್ಕಾರ ನಡೆಸಿದ್ದೀವಿ. ಈಗ ಅವಶ್ಯಕತೆ ಬರುತ್ತೆ ಅವ್ರ ಮೇಲೆಲ್ಲ ಹಾಕೋದು. ಇದು 100ಕ್ಕೆ 100 ಕೇಂದ್ರ ಸರ್ಕಾರದ ಹುನ್ನಾರ. ಇದನ್ನು ತಂದು ಅದೇನಂತಲ್ಲ, ಮಂಗ ಬಾಳೆಹಣ್ಣು ತಿಂದು ಮೇಕೆ ಮೂತಿಗೆ ಒರೆಸಿತ್ತು ಅಂತ ಆ ಪರಿಸ್ಥಿತಿ ಆಗ್ತಾಯಿದೆ. ನೀವು ಪರಿಶೀಲನೆ ಮಾಡಿ. ನಮ್ದೇನಾರಿತ್ತು ಅಂದ್ರೆ ಬಂದು ಹೇಳ್ರಿ, ನಾವು ಮುಖ್ಯಮಂತ್ರಿಗಳು ಮನವಿ ಮಾಡ್ತೀವಿ. ನಾವು ಬೀದಿ ಬದಿ ವ್ಯಾಪಾರಗಳ ಹೊಟ್ಟೆ ಮೇಲೆ ಒಡೆಯ ಅಂತ ಸರ್ಕಾರ ಅಲ್ಲ. ಅವರ ಜೀವನ ಉದ್ಧಾರ ಮಾಡಬೇಕು, ಮಹಿಳೆಯರ ಜೀವನ ಉದ್ಧಾರ ಮಾಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ 2 ವರ್ಷದಿಂದ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿಗೆ ತಂದಿದ್ದೀವಿ. ಇದನ್ನ ಏನಾದ್ರು ಮಾಡಿ ಒಂದು ಕಪ್ಪು ಚುಕ್ಕಿ ಇಡೋಕ್ಕೋಸ್ಕರ ಇವರು ವಿರೋಧ ಪಕ್ಷಗಳು ಕೈವಾಡ ಮಾಡ್ತಾಯಿದ್ದಾರೆ. ಅದು ಯಾವುದೂ ನಡೆಯೋದಿಲ್ಲ. ಏನು ಇದಿಷ್ಟು ಚನ್ನಗಿರಿ ಶಾಸಕರಿರುವಂಥ ಶಿವಗಂಗಾ ಬಸವರಾಜ್ ಅವರ ಮಾತಾಗಿತ್ತು. ಈ ನೋಟಿಸ್ಗಳ ನೀಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆ ಬರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ. ಏನು ಈ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಪಷ್ಟ ಒಂದು ಗಾದೆ ಮಾತಿನ ಉದಾಹರಣೆ ಕೊಡ್ತಾರೆ. ಕೋತೆ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಹಚ್ಚಿತೆ ಅಂತೇಳಿ ಒಂದು ಗಾದೆ ಮಾತಿನ ಸಂಬಂಧ ಕೊಟ್ಟಿದ್ದು ಕೇಂದ್ರ ಸರ್ಕಾರದ್ದು. ಆಮೇಲೆ ವಿಜಯೇಂದ್ರ ಅವರು ಸಹ ಪ್ರಬುದ್ಧ ರಾಜಕಾರಣಿ ಆಗಬೇಕಂತಂದ್ರೆ ಈ ಥರದ್ದೆಲ್ಲ ಹೇಳಿಕೆಗಳನ್ನ ಕೊಡೋದು ಬಿಡಬೇಕು ಅಂತೇಳಿ ಏನೊಂದು ಆರೋಪ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಳಿಗರ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನಿವತ್ತು ಬೀದಿ ಬದಿ ವ್ಯಾಪಾರಿಗಳು ರಾಜ್ಯ ಸರ್ಕಾರದ ನಡೆಗೆ ಏನು ಆಕ್ರೋಶಗೊಂಡು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಿರುವಂಥ ಶಿವಗಂಗಾ ಬಸವರಾಜ್ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯಾದ್ಯಂತ ಏನು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಪ್ರತಿಭಟನೆ ಮಾಡ್ತಿರುವಂತಂದರೆ ಹಾಲು ಮತ್ತು ಟೀ ಮಾರಾಟವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಕಾರಣ ಅಂತಂದರೆ ಈಗ ನೋಟಿಸ್ಗಳು ಬರ್ತಾ ಇದೆ ಸರ್ ತೆರಿಗೆ ಇಲಾಖೆಯಿಂದ. ಸೊ ಆ ವಿಚಾರವಾಗಿ ಏನು ಹೇಳ್ತೀರಾ ಸರ್ ಈ ಕುರಿತಾಗಿ? ತಮಗೆಲ್ಲ ಗೊತ್ತಿದೆ, ಅವ್ರು ಏನಪ್ಪ ಅಂದರೆ ಇಷ್ಟು ದಿನ ಮಾಡ್ಕೊಂಬಂದಿರೋದೇ ಅದನ್ನು. ಏನಪ್ಪ ಅಂದರೆ ಏನು MNC ಕಂಪ್ನಿಗಳಿದೆ, ದೊಡ್ಡ ದೊಡ್ಡ ಕಂಪ್ನಿಗಳ ತೆರಿಗೆ ಮನ್ನಾ, ಸಾಲ ಮನ್ನಾ, ಅವ್ರಿಗೆ ಏನೇನು ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆ ಏನೇನು ಬೇಕೋ ಅವಕಾಶ ಮಾಡಿಕೊಡ್ತಾ ಬಂದರು. ಒಂದು ಕಡೆ ಕಾಂಗ್ರೆಸ್ನವ್ರನ್ನ ಈ ಥರ ಬೀದಿ ಬದಿ ವ್ಯಾಪಾರಿಗಳ ಥರನೇ ಕಂಡ್ರು. ಇಲ್ಲಿವರೆಗೂ ಬೀದಿ ಬದಿ ವ್ಯಾಪಾರಿಗಳ ಥರನ ಕಂಡು ನಮ್ಮ ಮೇಲೆ ಈ ED, CBI, IT ರೈಡ್ ಎಲ್ಲ ಮಾಡಿದ್ರು. ಈಗ ಮುಗೀತಲ್ಲ, ಕಾಂಗ್ರೆಸ್ನವ್ರೆಲ್ಲರೂ ಬಲಿ ಕೊಟ್ಟಾಯಿತು. ಈಗೇನು ಮಾಡಬೇಕು?
ಯಾರು ಒಬ್ರು ದುಡ್ಡು ಕಿತ್ತು MNC ಕಂಪ್ನಿಗಳಿಗೆ ಕೊಡ್ಬೇಕಲ್ಲ, ಇವ್ರು ಸಾಕಿದಾರಲ್ಲ ಇವ್ರನ್ನ. ಭಾರತೀಯ ಜನತಾ ಪಕ್ಷ ಸಾಕಿರೋದು ಯಾರಂದ್ರೆ ಅದಾನಿ ಅಂಬಾನಿ ಏನು MNC ಕಂಪ್ನಿಗಳು ಸಾಕಿದ್ದಾರೆ. ಅವ್ರನ್ನ ಬೆಳೆಸೋಕೆ ಏನಾದ್ರು ಒಂದು ಅವಕಾಶ ಬೇಕಲ್ಲ, ಹಂಗಾಗಿ ದುಡ್ಡು ಅವ್ರಿಗೆ ಕೊಡೋಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಏನು ಮಾಡಿದ್ರು ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಗದಾ ಪ್ರಹಾರ ಮಾಡಿದ್ದಾರೆ. ನಾವು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರು ಅವ್ರ ಪರವಾಗಿ ನಿಂತಿದ್ದಾರೆ. ಇವತ್ತು ಪೇಪರ್ ಸ್ಟೇಟ್ಮೆಂಟ್ ನೋಡಿರ್ಬೇಕು ತಾವು. ನಾನು ಸಹ ಅವ್ರ ಪರವಾಗಿರ್ತೀನಿ. ಕೂಡಲೇ ಈ ಥರ ಎಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಕು. ಇನ್ನೂ ಅವ್ರಿಗೆ ಏನಾದ್ರು ಸಿಟ್ಟಿತ್ತು ಅಂದ್ರೆ ಕಾಂಗ್ರೆಸ್ನವ್ರು ಇದ್ದೀವಿ, ತುಂಬ ಜನ ಇದ್ದೀವಿ, ಅವ್ರ ಮೇಲೆ ಅದನ್ನು ಗದ ಪ್ರಹಾರ ಮಾಡಲಿ. ಅದನ್ನು ಬಿಟ್ಟು ಸುಮ್ಮನೆ ಬೀದಿ ಬದಿ ವ್ಯಾಪಾರ ಏನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಯಾವುದೋ ಒಂದು ಉತ್ತಮವಾದ ಬಿಸ್ನೆಸ್ ಮಾಡ್ಕೊಂಡು ಏನೋ ಜೀವನ ಕಟ್ಕೊಳ್ತಿದ್ದಾರೆ. ಅವ್ರ ಹೊಟ್ಟೆ ಮೇಲೆ ಹೊಡೆಯಬಾರ್ದು ಅಂತ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಅಲ್ಲ ಸರ್, ಇದು ಪ್ರಮುಖವಾಗಿ ನುಡಿಸ್ಕೊಡ್ತಿರೋದು ಕೇಂದ್ರ ಸರ್ಕಾರದ ಅಧೀನ ರಾಜ್ಯ ಸರ್ಕಾರದ ಅಧೀನದಲ್ಲಿ ತಮ್ಮ ಕೇಂದ್ರ ಸರ್ಕಾರನ ಇನ್ಕಮ್ ಟ್ಯಾಕ್ಸಲ್ಲಿ ಯಾರಿಗೆ ಬರುತ್ತೆ? ಅಲ್ಲ ಸರ್, ಈಗ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದನೇ ನೋಟಿಸ್ಗಳು ಹೋಗಿರೋದು ಈಗ ಅವರಿಗೆಲ್ಲ. ಕೇಂದ್ರ ಸರ್ಕಾರದ ಒತ್ತಡದಿಂದನೇ ಬರೋದು. ಕೇಂದ್ರ ಸರ್ಕಾರ ನಮಗೆ ಸಂಬಂಧ ಇಲ್ಲ ಅಂತ ಒಂದು ಲೆಟ್ರ್ ಹೊಡ್ಸೋಕೆ ಕೇಳಿದ್ರೆ ನಾಳೆ ನಮ್ಮ ಸರ್ಕಾರದಿಂದ ಸ್ಟಾಪ್ ಮಾಡಿಸೋಣ. ಸರ್, ಈಗ ವಿಜೇಂದ್ರ ಅವರು ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಒಂದು ಹಪಾಪಿ ಇದೆ, ನಾವು ರಾಜ್ಯದಲ್ಲಿ GST ಮೊದಲ ಸ್ಥಾನದಲ್ಲಿ ಬರಬೇಕಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡೋ ಕೆಲಸ ಮಾಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ವಿಜೇಂದ್ರ ಅವರು. ಈಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ನ ನಾವು ಕೊಡೋಕ್ಕೆ ಬರುತ್ತೆ ಅಂದರೆ ಅದು ಸರಿನೇ, ನಾವು ಕೊಡೋಕ್ಕೆ ಬರುತ್ತಾ? ನಿಮ್ಮ ಅನುಭವದಾಗ ಹೇಳ್ರಿ, ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟದ್ದು ಯಾರು ಕೊಡ್ತಾರೆ? ಅದೆಲ್ಲ ಕೇಂದ್ರ ಸರ್ಕಾರದ ಹುನ್ನಾರ. ಅವ್ರು ಏನಂದರೆ ನಾನು ಹೇಳಿದ್ದೀನಿ ಹಿಂದೆನೇ, ಕಲ್ಲಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕಂಥ ಜನ ಎಲ್ಲದಕ್ಕೂ ರಾಜ್ಯ ಸರ್ಕಾರದ ಮೇಲೆ ಹಾಕೋದು. ವಿಜೇಂದ್ರ ಅವರೊಬ್ಬರು ಪ್ರಬುದ್ಧ ರಾಜಕಾರಣಿ, ಈ ಸಣ್ಣ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಇಂಥದ್ದು ಪ್ರತಿಭಟಿಸ್ಬೇಕು. ಸಾಮಾನ್ಯ ಜನಗಳ ಪರವಾಗಿ ನಿಂತ್ಕೊಂಡ್ರೆ ಇವರು ರಾಜ್ಯಾಧ್ಯಕ್ಷರಾಗ್ತಾರೆ. ಅದನ್ನು ಬಿಟ್ಟು ಇವರು ಅದರಲ್ಲೂ ರಾಜಕೀಯ ಬೆಳೆದು ನಾನೇನು ಮಾಡೋಕ್ಕಲ್ಲ. ಯಾಕಂದರೆ ವಿಜಯಣ್ಣರು ಹಿರಿಯರಿದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅವ್ರು ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಮನವಿ ಮಾಡಿ ಇಂಥದ್ದೆಲ್ಲ ಬೇಡ ಅಥವಾ ಮನವಿ ಮಾಡಿದ್ರೆ ನಿಜವಲ್ಲೂ ರಾಜ್ಯಾಧ್ಯಕ್ಷ ಆಗಕ್ಕೆ ಸರಿ ಆಗ್ತದೆ. ಸರ್, ಈಗ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಗ್ಯಾರಂಟಿಗೆ ಅವ್ರು ಹಣ ಫಿಲ್ ಮಾಡೋಕ್ಕಾಗ್ತಿಲ್ಲ. ಸೊ ಆ ಹಣವನ್ನು ಫಿಲ್ ಮಾಡೋಕ್ಕೋಸ್ಕರ ಈ ರೀತಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರೆ ಕೇಂದ್ರ ಸರ್ಕಾರ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಆಮೇಲೆ ಗ್ಯಾರಂಟಿ ಹಣದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಗೆದ್ದು ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಈ 2 ವರ್ಷನೇ ನಾವು ಸರ್ಕಾರ ನಡೆಸಿದ್ದೀವಿ. ಈಗ ಅವಶ್ಯಕತೆ ಬರುತ್ತೆ ಅವ್ರ ಮೇಲೆಲ್ಲ ಹಾಕೋದು. ಇದು 100ಕ್ಕೆ 100 ಕೇಂದ್ರ ಸರ್ಕಾರದ ಹುನ್ನಾರ. ಇದನ್ನು ತಂದು ಅದೇನಂತಲ್ಲ ಮಂಗ ಬಾಳೆಹಣ್ಣು ತಿಂದು ಮೇಕೆ ಮೂತಿಗೆ ಒರೆಸಿತ್ತು ಅಂತ ಆ ಪರಿಸ್ಥಿತಿ ಆಗ್ತಾಯಿದೆ. ನೀವು ಪರಿಶೀಲನೆ ಮಾಡಿ, ನಮ್ದೇನಾರು ಇತ್ತು ಅಂದ್ರೆ ಬಂದು ಹೇಳ್ರಿ, ನಾವು ಮುಖ್ಯಮಂತ್ರಿಗಳು ಮನವಿ ಮಾಡ್ತೀವಿ. ನಾವು ಬೀದಿ ಬದಿ ವ್ಯಾಪಾರಗಳ ಹೊಟ್ಟೆ ಮೇಲೆ ಒಡೆಯ ಅಂತ ಸರ್ಕಾರ ಅಲ್ಲ. ಅವರ ಜೀವನ ಉದ್ಧಾರ ಮಾಡಬೇಕು, ಮಹಿಳೆಯರ ಜೀವನ ಉದ್ಧಾರ ಮಾಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ 2 ವರ್ಷದಿಂದ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿಗೆ ತಂದಿದ್ದೀವಿ. ಇದನ್ನೇನಾದ್ರು ಮಾಡಿ ಒಂದು ಕಪ್ಪು ಚುಕ್ಕಿ ಹೇಳೋಕ್ಕೋಸ್ಕರ ಇವರು ವಿರೋಧ ಪಕ್ಷಗಳು ಕೈವಾಡ ಮಾಡ್ತಾಯಿದ್ದಾರೆ. ಅದು ಯಾವುದೂ ನಡೆಯೋದಿಲ್ಲ. ಏನು ಇದಿಷ್ಟು ಚನ್ನಗಿರಿ ಶಾಸಕರಿರುವಂಥ ಶಿವಗಂಗಾ ಬಸವರಾಜ್ ಅವರ ಮಾತಾಗಿತ್ತು. ಈ ನೋಟಿಸ್ಗಳ ನೀಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆ ಬರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ. ಏನು ಈ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಪಷ್ಟ ಒಂದು ಗಾದೆ ಮಾತಿನ ಉದಾಹರಣೆ ಕೊಡ್ತಾರೆ. ಕೋತೆ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಹಚ್ಚಿತೆ ಅಂತೇಳಿ ಒಂದು ಗಾದೆ ಮಾತಿನ ಸಂಬಂಧ ಕೊಟ್ಟಿದ್ದು ಕೇಂದ್ರ ಸರ್ಕಾರದ್ದು. ಆಮೇಲೆ ವಿಜಯೇಂದ್ರ ಅವರು ಸಹ ಪ್ರಬುದ್ಧ ರಾಜಕಾರಣಿ ಆಗಬೇಕಂತಂದ್ರೆ ಈ ಥರದ್ದೆಲ್ಲ ಹೇಳಿಕೆಗಳನ್ನ ಕೊಡೋಕ್ಕೆ ಬಿಡಬೇಕು ಅಂತೇಳಿ ಏನೊಂದು ಆರೋಪ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.